ನಮಸ್ಕಾರ. ನನ್ನ ಹೆಸರು ಮಾದಪ್ಪ ಡಿ.ಎಸ್. ಎಚ್.ಪಿ.ಎಸ್ ಬೋರ್ಗಲ್ ಶಾಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ವಿದ್ಯಾರ್ಥಿಗಳಿಗೆ ಈ ತರಗತಿಯಲ್ಲಿ 7ನೇ ತರಗತಿಯ ಭಾಗ 1 ಬ್ರಿಟಿಷ್ ಪ್ರಾಬಲ್ಯದ ಬೆಳವಣಿಗೆ, ಸಾಮಾನ್ಯ ಶಕ 1758 1856ರ ಏನು ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲಿಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಇಲ್ಲಿ ಮೊದಲನೇ ಏನು ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಗೆ ಜಾರಿಗೆ ತಂದವರು ಯಾರು? ಉತ್ತರ ಲಾರ್ಡ್ ವೆಲ್ಲೆಸ್ಲಿ. ಎರಡನೇ ಪ್ರಶ್ನೆ, ರಾಬರ್ಟ್ ಕ್ಲೈವ್ ನೊಂದಿಗೆ ಡ್ಯಾಶ್ ಒಪ್ಪಂದ ಮಾಡಿಕೊಂಡನು? ಎರಡನೇ ಶಾ ಆಲಂ. ರೆಗ್ಯುಲೇಟಿಂಗ್ ಆಕ್ಟ್ ಜಾರಿಗೆ ಬಂದ ವರ್ಷ 1773. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಗೆ ಜಾರಿಗೆ ತಂದವನು ಲಾರ್ಡ್ ಡಾಲ್ಹೌಸಿ. ನಂತರ ಎರಡನೇ ಒಂದು ಪದ ಅಥವಾ ವಾಕ್ಯಗಳನ್ನು ಉತ್ತರಿಸಿ. ಬಕ್ಸರ್ ಕದನ ಯಾರ ನಡುವೆ ನಡೆಯಿತು? ಇಲ್ಲಿ ಉತ್ತರ ಬಕ್ಸರ್ ಕದನ 1764ರಲ್ಲಿ ಮೀರ್ ಕಾಸಿಂ ಔಧ ನವಾಬ ಮೊಘಲ್ ರಾಜ್ಯದೊಂದಿಗೆ ಮೈತ್ರಿ ಮಾಡಿಕೊಂಡು ಬ್ರಿಟಿಷರ ಜೊತೆ ಬಕ್ಸರ್ ಕದನವನ್ನು 1764ರಲ್ಲಿ ಮಾಡಿದನು. ದಿವಾನಿ ಹಕ್ಕು ಎಂದರೇನು? ಭೂ ಸಮುದಾಯವನ್ನು ಸಂಗ್ರಹಿಸುವ ಹಕ್ಕನ್ನ ದಿವಾನಿ ಹಕ್ಕು ಎಂದು ಕರೆಯಲಾಗುತ್ತದೆ. ರಣಜಿತ್ ಸಿಂಗ್ ಯಾರು? ರಣಜಿತ್ ಸಿಂಗ್ ಅಂದ್ರೆ ಈ ಪಂಜಾಬಿನ ಮಿಜಲ್ ಒಂದರ ನಾಯಕ ಹಾಗೂ ಸಿಖ್ಖರನ್ನು ಒಂದುಗೂಡಿಸಿದ ಪರಾಕ್ರಮಿ ರಣಜಿತ್ ಸಿಂಗ್. ನಂತರ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ದಿವಾನಿ ಹಕ್ಕನ್ನ ಇಂಗ್ಲಿಷರು ಹೇಗೆ ಪಡೆದರು? ಅದರ ಪರಿಣಾಮವೇನಾಯಿತು? ಮೊಘಲ್ ರಾಜ ಎರಡನೇ ಶಾ ಆಲಂನೊಡನೆ ಒಪ್ಪಂದವನ್ನು ಮಾಡಿಕೊಂಡನು. 1765 ಒಪ್ಪಂದದಂತೆ ಕಂಪನಿಯು ಪ್ರತಿ ವರ್ಷ 26 ಲಕ್ಷ ರೂಪಾಯಿಯನ್ನು ಮೊಘಲ್ ರಾಜರಿಗೆ ನೀಡಬೇಕೆಂದು ನಿರ್ಧರಿಸಲಾಯಿತು. ಇದಕ್ಕೆ ಪ್ರತಿಯಾಗಿ ಬ್ರಿಟಿಷರು ಬಂಗಾಳ, ಅಸ್ಸಾಂ ಸಹಿತ ಬಿಹಾರ್ ಮತ್ತು ಒರಿಸ್ಸಾ ಪ್ರಾಂತ್ಯಗಳ ದಿವಾನಿ ಹಕ್ಕನ್ನ ಪಡೆದರು. ಇದರ ಪರಿಣಾಮ ಏನಾಯಿತು ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ದಿವಾನಿ ಹಕ್ಕಿನ ಮೂಲಕ ಬಂಗಾಳದಲ್ಲಿ ಅಧಿಕೃತ ಸಾರ್ವಭೌಮತ್ವವನ್ನು ಪಡೆದುಕೊಂಡಾಯಿತು. ನಂತರ ಇಲ್ಲಿ ಅದು ತೆರಿಗೆಯನ್ನು ವಿಧಿಸುವ ಹಾಗೂ ಸಂಗ್ರಹಿಸುವ ವಿಚಾರದಲ್ಲಿ ಸ್ವಾತಂತ್ರ್ಯವನ್ನ ಹೊಂದಿತು. ಇದರಿಂದಾಗಿ ಬಂಗಾಳ ತೀವ್ರ ಆರ್ಥಿಕ ಶೋಷಣೆಗೆ ಒಳಗಾಯಿತು. ಕಂಪನಿಯು ಕಂದಾಯ ರೂಪದಲ್ಲಿ ಕೋಟ್ಯಾಂತರ ರೂಪಾಯಿ ಸಂಗ್ರಹಿಸಿ ತನ್ನ ಖಜಾನೆ ತುಂಬಿಸಿಕೊಂಡಿತು. ಸಹಾಯಕ ಸೈನ್ಯ ಪದ್ಧತಿಯ ಪರಿಣಾಮಗಳು ಯಾವುವು? ಸೈನಿಕ ವೆಚ್ಚದ ಅಗಾಧ ಹೊರೆ ಭಾರತದ ರಾಜ್ಯಗಳನ್ನ ಆರ್ಥಿಕವಾಗಿ ದುರ್ಬಲಗೊಳಿಸಿತು. ಎರಡನೇ ಪರಿಣಾಮ ಬ್ರಿಟಿಷರು ಭಾರಿ ಭೂ ಪ್ರದೇಶಗಳನ್ನು ತಮ್ಮ ಹತೋಟಿಗೆ ತೆಗೆದುಕೊಂಡರು. ಈ ಪದ್ಧತಿ ಒಪ್ಪಿಕೊಂಡ ರಾಜ್ಯರು ಪರೋಕ್ಷವಾಗಿ ಬ್ರಿಟಿಷರ ಅಧೀನರಾದರು. ಈ ನೀತಿಗೆ ಒಳಪಟ್ಟ ರಾಜ್ಯಗಳು ತಮ್ಮ ಪರಮಾಧಿಕಾರವನ್ನೇ ಕಳೆದುಕೊಂಡವು. ಮುಂದಿನ ಪ್ರಶ್ನೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯು ಏಕೆ ನ್ಯಾಯಬದ್ಧವಾಗಿರಲಿಲ್ಲ? ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯು ಡಾಲ್ಹೌಸಿ ಸಾಮಾನ್ಯ ಶಕ 1848-56ರಲ್ಲಿ ಗವರ್ನರ್ ಜನರಲ್ ಆಗಿದ್ದ. ಇವನು ಇದನ್ನು ಜಾರಿಗೆ ತಂದನು. ಯಾವುದೇ ಭಾರತದ ರಾಜನಿಗೆ ಮಕ್ಕಳು ಇಲ್ಲದಿದ್ದರೆ ದತ್ತುಪುತ್ರನಿಗೆ ಪಟ್ಟವೇರುವ ಹಕ್ಕಿಲ್ಲ ಎಂದು ಇವನು ಘೋಷಿಸ್ತಾನೆ. ಇದರಂತೆ ಪುತ್ರ ಸಂತಾನವಿಲ್ಲದೆ ತೀರಿಕೊಂಡ ಅರಸನ ರಾಜ್ಯಗಳು ಬ್ರಿಟಿಷರ ವಶವಾದವು. ಈ ಕುಟಿಲ ನೀತಿಯ ಪರಿಣಾಮವಾಗಿ ಔಧ್, ಸತಾರಾ, ನಾಗಪುರ, ಝಾನ್ಸಿ ಮುಂತಾದ 11 ರಾಜ್ಯಗಳು ನೇರವಾಗಿ ಬ್ರಿಟಿಷರ ವಶವಾದವು. ಒಟ್ಟಿನಲ್ಲಿ ಸಾಮಾನ್ಯ ಶಕ 1856ರಲ್ಲಿ ಡಾಲ್ಹೌಸಿ ತನ್ನ ದೇಶಕ್ಕೆ ಮರಳುವಾಗ ಭಾರತದ 3/2 ಭೂಪ್ರದೇಶವು ಬ್ರಿಟಿಷ್ ಆಳ್ವಿಕೆ ಒಳಪಟ್ಟಿತು. ಧನ್ಯವಾದಗಳು.